ಸುಂದರ ಸ್ನೇಹಿತರಿಗೆ ಸಾರ್ಟೆಡ್ ವಿತ್ ಸೊನಾಲಿ ಚಾನಲ್ಗೆ ಸ್ವಾಗತ. ಇವತ್ತು ಸಂಡೇ ಆ್ಯಂಡ್ ಸಂಡೇ ನಮ್ಮದು ಮೂವಿ ಪ್ಲ್ಯಾನ್ ಆಗಿದೆ. ಫ್ಯಾಂಟಾಸ್ಟಿಕ್ 4 ಮೂವಿ. ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ಫಟಾಫಟ್ ಹೊರಡ್ತಾ ಇದ್ದೇವೆ. ಆಲ್ರೆಡಿ ಲೇಟ್ ಆಗಿದ್ದೇವೆ, ಸ್ಟಿಲ್ ಗಡಿಬಿಡಿಲಿ ವಿಡಿಯೋ ಮಾಡ್ತಾ ಇದ್ದೇನೆ. ಕಮಿಟ್ಮೆಂಟ್, ಹೋಪ್ ಇಟ್ ಟರ್ನ್ಸ್ ಔಟ್ ವೆಲ್. ಆ್ಯಂಡ್ ಅಲ್ಲಿಂದ ಬೇರೆ ಬೇರೆ ಪ್ಲ್ಯಾನ್ಸ್ ಇದ್ದಾವೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಬೆಳಗ್ಗೆ ಬ್ಯಾಂಗ್ಳೂರಲ್ಲಿ ರೈಡ್ಗೆ ಹೋಗೋದು ಇಟ್ಸ್ ಅ ವೆರಿ ಜಾಯ್ಫುಲ್ ಮೂಮೆಂಟ್. ಟ್ರಾಫಿಕ್ ಇರಲ್ಲ, it's very calm, it's very quiet, and we reached early. The ambience in this theatre, Garuda Mall, because it was my first time, I enjoyed it a lot. Look at that views there, it's lovely. ಜಾಸ್ತಿ ಜನನೂ ಇರಲಿಲ್ಲ, ಸೊ ಮೇ ಬಿ ಅರ್ಲಿ ಶೋ ಹೋಗಿದ್ದು ಒಳ್ಳೆಯದೇ ಆಯಿತು. ರೀಚ್ ಆಗಿ ವಿದಿನ್ 2 minutes ಮೂವಿ ಸ್ಟಾರ್ಟ್ ಆಯಿತು ಆ್ಯಂಡ್ ಇಟ್ ವಾಸ್ ವೆರಿ ವೆರಿ ನೈಸ್. ಮೂವಿ ಮುಗಿಸಿ ಹೊರಗೆ ಬರುವಷ್ಟರಲ್ಲೇ ಐ ಜಸ್ಟ್ ಸಾ ದಿಸ್ ಬುಕ್ ಸ್ಟೋರ್. I had to visit it. Once upon a time ನನಗೆ ಬುಕ್ಸ್ ಅಂದರೆ ಬೆಸ್ಟ್ ಫ್ರೆಂಡ್ಸ್ ಥರ ಆಗಿದ್ವು. ಇವಾಗ ಬುಕ್ಸ್ ಓದೋದು ಸ್ವಲ್ಪ ಕಮ್ಮಿ ಆಗಿದೆ. ಆದರೂ ಇನ್ ಕೇಸ್ ಯಾವುದಾದ್ರೂ ಬುಕ್ ಇಂಟ್ರೆಸ್ಟಿಂಗ್ ಅನಿಸ್ತಂದರೆ ಅದನ್ನು ಕೆಲವೇ ಗಂಟೆಗಳಲ್ಲಿ ಓದಿ ಮುಗಿಸ್ಬಿಡ್ತಾನೆ. ಇಲ್ಲೂ ಕೆಲವೊಂದು ಬುಕ್ಸ್ ಇಂಟ್ರೆಸ್ಟಿಂಗ್ ಅನಿಸಿದ್ವು. ಅದೇ ರೀತಿ ಎಲ್ಲ ಬ್ರೌಸ್ ಮಾಡ್ಕೊಳ್ತಾ ಏನಿದೆ ಏನಿಲ್ಲ ಅಂತ ಚೆಕ್ ಮಾಡಿ ಹಾಗೆ ಆ ಸ್ಟೋರಿಂದ ಬೇರೆ ಸ್ಟೋರಿಗೆ ಹೋದ್ವಿ. 4 ಹೆಜ್ಜೆನೂ ಬುಕ್ ಸ್ಟೋರಿಂದ ಆಚೆ ಇಟ್ಟಿರಲಿಲ್ಲ. ಅಷ್ಟರಲ್ಲೇ ನನಗೆ ಇಲ್ಲೊಂದು ಶಾಪ್ ಕಾಣಿಸ್ತು. ಫರ್ನಿಚರಿಂದ ಹಿಡಿದು ಇಂಟ್ರೆಸ್ಟಿಂಗ್ ಡೆಕೋರೇಟಿವ್ ಐಟಮ್ಸ್, ಯು ನೇಮ್ ಇಟ್, ದೇ ಹ್ಯಾಡ್ ಇಟ್ ಆಲ್. ನೋಡಿದ್ದೆಲ್ಲ ತೊಗೋಬೇಕಂತ ಅನಿಸಿದ್ರು, ಇಲ್ಲ ಇದೆಲ್ಲ ನಾವು ಮುಂದೊಂದಿನ ಮನೆ ಕಟ್ತೇವಲ್ಲ ಆವಾಗ ನೋಡಿದ್ರಾಯ್ತು ಅಂತ ಸುಮ್ಮನೆ ಹಾಗೆ ಮುಂದೆ ಹೋಗಿದ್ವಿ. ಅಲ್ಲೇ ನನಗೆ ಕಾಣಿಸಿದ್ದು ಬಾಂಬೆ ಸ್ಟೋರ್ಸ್ ಅಂತ ಅಂಗಡಿ. ಆ್ಯಂಡ್ ಇಲ್ಲಿ ಇರುವಂಥ ಹ್ಯಾಂಡಿಕ್ರಾಫ್ಟ್ ಎಲ್ಲ ಐಟಮ್ ಸಾಲಿಡ್ ಇದ್ವು. ಎಲ್ಲವನ್ನು ನೋಡಿ ತೃಪ್ತಿಪಟ್ಟು ಮುಂದೆ ನಾನು ಮನೆ ಕಟ್ಸ್ತೇನಲ್ಲ ಅದಕ್ಕೆಲ್ಲ ದುಬಾಯ್ ಮಾಡ್ತೇನಂತ ಮುಂದೋದ್ವಿ. ಅಕ್ಷಯ್ ಹತ್ರ ಸ್ಟಾರ್ಬಕ್ಸ್ ಕೂಪನ್ ಇದ್ವು. ಹಾಗೆ ಸ್ಟಾರ್ಬಕ್ಸಿಗೆ ಒಂದು ವಿಸಿಟ್ ಕೊಟ್ಟು ಫ್ರೀಯಲ್ಲಿ ಕುಡಿಯೋ ಕಾಫಿ ಖುಷಿನೇ ಬೇರೆ. ಆ ಮೊಮೆಂಟ್ನ ಎಂಜಾಯ್ ಮಾಡಿಕೊಂಡು ಇಬ್ಬರು ಕಾಫಿ ಕುಡಿತಾ ಅಲ್ಲಿರುವಂಥ ಕಲೆಕ್ಟಿಬಲ್ಸ್ ಎಲ್ಲ ಚೆಕ್ ಮಾಡ್ತಾ ನಮ್ಮ ನೆಕ್ಸ್ಟ್ ಸ್ಟಾಪಿಗೆ ಹೋದ್ವಿ. ಆನ್ಲೈನ್ ಶಾಪಿಂಗ್ ಮಾಡುವಾಗಿಂದ ಈ ಸ್ಟೋರಿಗೆ ವಿಸಿಟ್ ಮಾಡಿ ವಾಚ್ಗಳನ್ನು ಯಾವಾಗಲೂ ಪರ್ಚೇಸ್ ಮಾಡಿರಲಿಲ್ಲ. ಸೊ ದಿಸ್ ಟೈಮ್ ಐ ವಿಸಿಟೆಡ್ ಅ ಸ್ಟೋರ್. ತುಂಬ ಹೊತ್ತು ಹುಡುಕಿ ಏನೋ ಒಂದು ಇಷ್ಟ ಆಯಿತು, ತೊಗೊಂಡು ಬಂದ್ವಿ. ಬಟ್ ಅದು ಏನು, ಯಾವಾಗ, ಯಾಕೆ ಅಂತ ಮುಂದೆ ಹೇಳ್ತೇನೆ. ಮಾಲ್ ಎಲ್ಲ ಸುತ್ತಾಡುವಷ್ಟರಲ್ಲೇ ಅರೌಂಡ್ 1:30 ಆಗಿ ಹೋಗಿತ್ತು. ಸೊ ಆದಷ್ಟು ಬೇಗ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ರೀಚ್ ಆಗೋಣ ಅಂತ ಹೊರಟ್ವಿ. ಮುಂದಿನ ಕ್ಲಿಪ್ ನೋಡಿದ ತಕ್ಷಣನೇ ನಿಮಗೆ ಗೊತ್ತಾಗ್ತದೆ ನಾನು ಎಲ್ಲಿದ್ದೇನೆ ಅಂತ. ಅಫ್ಕೋರ್ಸ್ ಇವಾಗ ಸದ್ಯಕ್ಕೆ ಟ್ರೆಂಡಿಂಗಲ್ಲಿ ಇರುವಂಥ ಸಂಭವ್ ಗಿಫ್ಟ್ಸ್ ಲೈನ್ ನೋಡಿ ಒಂದ್ಸತಿ ಶಾಕ್ ಆಯಿತು. ಸೊ ಫಸ್ಟ್ ಪೇಟ್ ಪೂಜಾ ಮಾಡೋಣ, ಆಮೇಲೆ ಬಂದು ಲೈನಿಗೆ ಹತ್ತಾನ ಅಂತ ಊಟಕ್ಕೆ ಹೋದ್ವಿ. ಆ ದಿನ ಬಸವನಗುಡಿ ಎಲ್ಲ ಕಡೆ ರಶ್ಶು. ಊಟ ಮುಗಿಸಿ ಮತ್ತೆ ಬಂದು ಲೈನಲ್ಲಿ ನಿಂತ್ಕೊಂಡ್ವಿ. ಎಷ್ಟೋ ವೇಟ್ ಮಾಡಿ ಫೈನಲಿ ನಮ್ಮ ಟರ್ನ್ ಬಂತು. ಯಾರೆಲ್ಲ ಈ ಸಾಹಸ ಮಾಡಿದಾರೋ ಅವರಿಗೆಲ್ಲ ದೊಡ್ಡ ಸಲ್ಯೂಟ್. ಇದೆಲ್ಲದ್ರ ಮಧ್ಯೆ ಇಲ್ಲಿ ಯಾಕೆ ಬಂದಿದೆ ಅನ್ನೋದೇ ಹೇಳೋದು ಮರ್ತೋಯ್ತು. ಸಂಭವ್ ಗಿಫ್ಟ್ ಸೆಂಟರ್ ಅವರು ಆಫರ್ ಬಿಟ್ಟಿದ್ದಾರೆ. 200 ರೂಪೀಸ್ಗೆ ಜರ್ಮನ್ ಸಿಲ್ವರ್ 1 ಗೌರಿ ಮುಖ ಒಬ್ರಿಗೆ ಕೊಡ್ತಾ ಇದ್ದಾರೆ. ಹಾಗೆ 100, 200, 300 ಇದು ಈ ಮಣೆ ಬರ್ತದಲ್ಲ ದೇವ್ರ ಕೂರ್ಸಕ್ಕೆ, ಜರ್ಮನ್ ಸಿಲ್ವರ್ ಪ್ಲೇಟಿಂಗ್ ಇರುವಂತಹ ಅಂತ ಮಣೆಗಳನ್ನ ಕೊಡ್ತಾ ಇದ್ದಾರೆ. ಸೊ ಇವಾಗ ಹಬ್ಬಗಳ ಸೀಸನ್ ಆಗಿರೋದ್ರಿಂದ ಆ ಅಂಗಡಿ ಫುಲ್ ರಶ್. ಎಲ್ಲರೂ ಅವ್ರವ್ರ ಫ್ಯಾಮಿಲೀಸ್ನ ಕರ್ಕೊಂಡು ಬಂದು ಅವ್ರಿಗೆ ಬೇಕಾಗಿರುವಂಥ ಮುಖಗಳನ್ನು ಸೆಲೆಕ್ಟ್ ಮಾಡಿ ತೊಗೊಂಡು ಹೋಗ್ತಾ ಇದ್ರು. ನಾನು ಅಲ್ಲೇ ತುಂಬ ಹೊತ್ತು ಹುಡುಕಿ ನನಗಿಷ್ಟ ಆಗಿರುವಂಥ ಮೂರ್ತಿಗಳನ್ನು ತೊಗೊಂಡು ಬಂದೆ. ಬಟ್ ಇಲ್ಲಿ ಹೇಳಬೇಕಾಗಿರೋದು ಅಂತಂದರೆ it was very crowded. I would suggest go on weekdays. ಬಸವನಗುಡಿಗೆ ಹೋಗಿ ನಮ್ಮ ಬಸವಣ್ಣನ ಮೀಟ್ ಮಾಡದೇ ಇದ್ರೆ ಆಗ್ತದಾ? ಇನ್ಫ್ಯಾಕ್ಟ್ ಸಂಭವ್ ಗಿಫ್ಟ್ಸಿಂದ ಅದೊಂದು 5 minutes ವಾಕಬಲ್ ಡಿಸ್ಟೆನ್ಸಲ್ಲಿತ್ತು. ಸೊ ಹಾಗೆ ಪಾರ್ಕ್ ಒಳಗಿಂದ ಆಚೆ ಈಚೆ ನೋಡ್ಕೊಳ್ತಾ ನಾವು ದೇವಸ್ಥಾನ ರೀಚ್ ಆದ್ವಿ. ದ ಬಿಗ್ ಬುಲ್ ಟೆಂಪಲ್, ದೊಡ್ಡ ಬಸವಣ್ಣನ ಗುಡಿ. ದೇವಸ್ಥಾನದ ಹೊರಗಡೆ ಪ್ರಶಾಂತವಾಗಿತ್ತು. ನಾವು ಒಳಗೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲೇ ಕೆಳಗಿರುವಂತಹ ಎಲ್ಲ ದೇವಸ್ಥಾನಗಳನ್ನು ವಿಸಿಟ್ ಮಾಡ್ಕೊಂಡು ಬಂದ್ವಿ. ಇಲ್ಲಿ ಅಕ್ಷಯ್ ಬರ್ತಾ ನನಗೆ ಸ್ಟೋರಿ ಹೇಳ್ತಾ ಬಂದರು. ಅಲ್ಲಿ ದೇವಸ್ಥಾನ ಹೇಗೆ ಬಂತು, ಕೆಂಪೇಗೌಡರು ಅದಕ್ಕೆ ಹೇಗೆ ಹೆಲ್ಪ್ ಮಾಡಿದ್ರು. ಸೊ ಬೇಸಿಕ್ಲಿ ಸ್ವಲ್ಪ ಹಿಸ್ಟ್ರಿ, ಸ್ವಲ್ಪ ಡಿವೋಷನ್ ಜೊತೆ ದೇವಸ್ಥಾನ ವಿಸಿಟ್ನ ಮುಗಿಸ್ಕೊಂಡ್ವಿ. ಅಲ್ಲೇ ಆ ಗಾರ್ಡನ್ ಎಲ್ಲ ನೋಡಿ ತುಂಬ ಖುಷಿ ಆಯ್ತು ನನಗೆ. ಗೂಗಲ್ ಮ್ಯಾಪ್ಸ್ ಒಂದಿದ್ರೆ ನಮ್ಮ ಬೆಂಗಳೂರಲ್ಲಿ ಎಲ್ಲಿ ಬೇಕಾದರೂ ಹೋಗಿ ಬರ್ಬೋದು ಅನ್ನೋ ಖುಷಿ. ಹಾಗೆ ಬಸವನಗುಡಿ ಮಾರ್ಕೆಟ್ನು ಒಂದು ರೌಂಡ್ ವಿಸಿಟ್ ಮಾಡೇ ಬಿಡೋಣ ಅಂತ ಹೇಳಿ ಎಲ್ಲ ನೋಡ್ತಾ ಹೋದ್ವಿ. ನಾವು ಹೆಣ್ಮಕ್ಳು
ಸ್ಟ್ರೀಟ್ ಶಾಪಿಂಗನ್ನು ಎಲ್ಲಿ ಹೋದರೂ ಬಿಡಲ್ಲ ಅನ್ನೋದಕ್ಕೆ ನಾನೇ ಗ್ಯಾರಂಟಿ. ಎಲ್ಲ ನೋಡ್ತಾ ಇಷ್ಟ ಆಗಿದ್ದನ್ನೆಲ್ಲ ಕೊಡಿಸಿ ಅಂತ ಹೇಳಿ ಫಿನಾನ್ಸ್ ಮಿನಿಸ್ಟರ್ ತಲೆ ಬಿಸಿನೂ ಮಾಡಿದೆ. ಹಬ್ಬಗಳಿಗೆ ತಕ್ಕಂತೆ ಎಲ್ಲ ಕಡೆ ಡೆಕೋರೇಷನ್ಸ್ ಸಾಲಿಡ್ ಆಗೇ ಇತ್ತು. ನೋಡಿದ ಎಲ್ಲ ಸಾಮಾನು ನಮ್ಮ ಮನೆಗೆ ತಗೊಂಡು ಹೋಗ್ಬೇಕು ಅನ್ನೋಷ್ಟು ಖುಷಿ ಆಗ್ತಾ ಇತ್ತು. ಸ್ಪೆಷಲಿ ವರಮಹಾಲಕ್ಷ್ಮಿ ರಿಲೇಟೆಡ್ ಏನೇನು ಐಟಮ್ ಬೇಕಲ್ಲ ಎಲ್ಲ ಅಲ್ಲೇ ಇದ್ವು. ನಾನು ಸ್ವಲ್ಪ ಇಷ್ಟ ಆಗಿರೋ ಶಾಪಿಂಗ್ ಮಾಡಿ ಹಾಗೆ ಇಬ್ರು ಐಸ್ ಕ್ರೀಮು ಅದು ಇದು ತಿನ್ಕೊಂಡು ಮನೆಗೆ ವಾಪಸ್ ಬಂದ್ವಿ. ಇಟ್ ವಾಸ್ ಎ ಡೇ ವೆಲ್ ಸ್ಪೆಂಟ್. ಮೂವಿ ಸಹ ಒಳ್ಳೆ ಇತ್ತು, ಹಾಗೆ ಪರ್ಚೇಸಸ್ ಎಲ್ಲ ಒಳ್ಳೇದಾದವು. ಸಂಭವ್ ಗಿಫ್ಟ್ಸಿಂದ ಬೈ ಮಾಡಿರುವಂಥ ಎಲ್ಲ ವಸ್ತುಗಳು ಸಹ ಆ ಕೊಟ್ಟಿರೋ ಪ್ರೈಸಿಗೆ ಒಳ್ಳೆ ಕ್ವಾಲಿಟಿದೇ ಕೊಟ್ಟಿದ್ದಾರೆ. ಐ ವಿಲ್ ಡೆಫಿನೆಟ್ಲಿ ರೆಕಮೆಂಡ್ ದ ಪ್ಲೇಸ್. ಬಟ್ ನೆನ್ಪಿಟ್ಕೊಳ್ಳಿ, ಆಫರ್ ಕೆಲವೊಂದು ವಸ್ತುಗಳ ಮೇಲೆ ಮಾತ್ರ, ಬಾಕಿ ಎಲ್ಲದಕ್ಕೂ ರೆಗ್ಯುಲರ್ ಪ್ರೈಸ್. ದ್ಯಾಟ್ ವಾಸ್ ಮೈ ಡೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಒಪಿನಿಯನ್ನ ಕಾಮೆಂಟ್ ಮಾಡಿ. ಆದಷ್ಟು ಬೇಗ ಮತ್ತೆ ಸಿಗ್ತಾನೆ. ಅಲ್ಲಿ ತನಕ ಸ್ಟೇ ಹ್ಯಾಪಿ, ಸ್ಟೇ ಸಾರ್ಟೆಡ್.